ಬೀದರ್ ಗ್ರಾಮ ಪಂಚಾಯಿತಿಯಲ್ಲಿ ಅವ್ಯವಹಾರ ತನಿಖೆ ನಡೆಸಲು ಸಿಎಸ್ ಆದೇಶಿಸಿದರು. ತಾಲೂಕು ಪಂಚಾಯತ್ ಅಧಿಕಾರಿಗಳಿಂದ ನಿರ್ಲಕ್ಷ್ಯ. ಬೀದರ್ ಜಿಲ್ಲೆ ಬಾಲ್ಕಿ ತಾಲೂಕಿನ ಯಣಕೂರು ಗ್ರಾಮ ಪಂಚಾಯಿತಿಯಲ್ಲಿ 2023-24, 2025-26ನೇ ಸಾಲಿನ 15ನೇ ಹಣಕಾಸು ಯೋಜನೆಯಲ್ಲಿ ಅವ್ಯವಹಾರ ನಡೆದ ಬಗ್ಗೆ 36 ಪುಟಗಳ ಭ್ರಷ್ಟಾಚಾರ ದಾಖಲೆಗಳು ಸಲ್ಲಿಸಿದ ಮೇಲೆ ಜಿಲ್ಲಾ ಪಂಚಾಯತ್ ಸಿಎಸ್ ಅವರು ತಾಲೂಕು ಪಂಚಾಯತ್ ಅಧಿಕಾರಿಗೆ ಯಣಕೂರು ಗ್ರಾಮ ಪಂಚಾಯತ್ ತನಿಖೆ ನಡೆಸಿ ವರದಿ ಸಲ್ಲಿಸುವಂತೆ ತಿಳಿಸಿದರು. ಆದರೆ ಸಿಎಸ್ ಆದೇಶಕ್ಕೂ ಬೆಲೆ ಕೊಡದ ತಾಲೂಕು ಪಂಚಾಯತ್ ಅಧಿಕಾರಿ ಸೂರ್ಯಕಾಂತ್ ಬಿರಾದಾರ್ ಅವರು ನಿರ್ಲಕ್ಷ್ಯ ತೋರಿದ್ದಾರೆಂದು ಸಾಮಾಜಿಕ ಕಾರ್ಯಕರ್ತ ಭೀಮ್ ರೆಡ್ಡಿ ಅವರು ಪತ್ರಿಕಾ ಪ್ರಕಟಣೆ ಮಾಡಿ ತಾಲೂಕು ಪಂಚಾಯತ್ ಅಧಿಕಾರಿಯ ಭ್ರಷ್ಟಾಚಾರದಲ್ಲಿ ಎಷ್ಟು ಪಾಲು ಇದೆ ಎನ್ನುವ ಪ್ರಶ್ನೆ ಕಾಡುತ್ತಿದೆ ಎಂದು ತಿಳಿಸಿದ್ದಾರೆ. ಬೇರೆ ಜಿಲ್ಲೆಯವರಿಗೆ ತನಿಖೆಗೆ ಆದೇಶ ಮಾಡಬೇಕು, ಒಂದು ವೇಳೆ ಮಾಡಿಲ್ಲ ಅಂದ್ರೆ ಲೋಕಾಯುಕ್ತಕ್ಕೆ ಕೋರ್ಟ್ ಮೊರೆ ಹೋಗಬೇಕಾಗುತ್ತದೆ ಎಂದು ಮಾಧ್ಯಮದ ಮುಖಾಂತರ ತಿಳಿಸುತ್ತೇನೆ ಎಂದು ತಿಳಿಸಿದರು. ಈಗಲಾದರೂ ತನಿಖೆ ಮಾಡುವರ ಕಾದು ನೋಡಬೇಕು. ವರದಿ ಶ್ರೀಮಂತರಾವ್ ಇಂಚೂರೆ. ಕಾಪಿ ಮಾಡಿ ಅದು ಜಿಲ್ಲಾ ಪಂಚಾಯತ್ಗೆ ವರದಿ ಸಲ್ಲಿಸುತ್ತೇನೆ. ಅದು ಯಾವಾಗ ಅಂತಂದ್ರೆ ಫೆಬ್ರವರಿ ತಿಂಗಳು 17ನೇ ತಾರೀಕು 2026ರಲ್ಲಿ ವರದಿ ಸಲ್ಲಿಸುತ್ತೇನೆ. ಅಂದ್ರೆ ಈ ರೀತಿ ಈ ಕಾಮಗಾರಿಯಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿ ಆದ ಕೂಡಲೇ ಅಲ್ಲಿ ಅದು ವರದಿ ಸಲ್ಲಿಸಿದ ನಂತರ ನಾನು ಮತ್ತೆ ನೋಡಿ ಇದೆ ಫೆಬ್ರವರಿ ಸಲ್ಲಿಸಿದ್ದೀನಿ. ಮತ್ತೆ ಮಾರ್ಚ್ 3ನೇ ತಾರೀಕು ಆದೇಶ ಆಗಿರುತ್ತೆ, ಜಿಲ್ಲಾ ಪಂಚಾಯತಿಂದ ಆದೇಶ ಆಗಿರುತ್ತೆ. ಏನಪ್ಪಾ ಅಂತಂದ್ರೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದ ಉಲ್ಲೇಖ ಬಾಲ್ಕಿ ತಾಲೂಕಿನ ಯಣಕೂರು ಗ್ರಾಮ ಪಂಚಾಯತ್ 2023, 24, 25 ಸಾಲಿನ ಹಣಕಾಸಿನ ಯೋಜನೆಯಲ್ಲಿ ಕುಡಿಯುವ ನೀರು ಮತ್ತು ಸಿಟಿ ಲೈಟ್ ಚರಂಡಿ ಬ್ಲೀಚಿಂಗ್ ಪೌಡರ್ ಬೋರ್ವೆಲ್ ರಿಪೇರಿ ಕಾಮಗಾರಿಗೆ ಹಣ ಶ್ರೀ ತುಕಾರಾಮ್ ವೈಜನಾಥ್ ಟೆಂಡರ್ ಅವರಿಗೆ ಮಾತ್ರ ಜಮಾ ಮಾಡಿದ್ದಾರೆ. ಸೊ ಜಿಲ್ಲಾ ಪಂಚಾಯತ್ ಸಲ್ಲಿಸಿದಾಗ ಜಿಲ್ಲಾ ಪಂಚಾಯತ್ ವರದಿಯನ್ನು ಕೊಟ್ಟಿದ್ದಾರೆ. ಆದ್ದರಿಂದ ಸರದಿ ವಿಷಯದ ಬಗ್ಗೆ ಕೂಲಂಕುಷವಾಗಿ ವರದಿ ಸಲ್ಲಿಸಿ 1 ವಾರದ ಒಳಗೆ ಈ ಕಚೇರಿಗೆ ಮೂಲಕ ಸೂಚಿಸಿದೆ. 1 ವಾರದ ಕಚೇರಿಗೆ ವರದಿ ಸಲ್ಲಿಸಿ ಅಂತ ಹೇಳಿ ಬಾಲ್ಕಿ ತಾಲೂಕಿನ ಇಒ ಅವರಿಗೆ ಕಳಿಸಿದ್ದಾರೆ. ಕಳಿಸಿ 2.5 ತಿಂಗಳಾಗ್ತದೆ, ಎನ್ಕ್ವೈರಿ ಮಾಡ್ತಾ ಇಲ್ಲ. ಯಾರು ಅಂತಂದ್ರೆ ಬಾಲ್ಕಿ ತಾಲೂಕಿನ ಸೂರ್ಯಕಾಂತ್ ಬಿರಾದಾರ್ ಅವರು ಇಒ ಅವರು ಎನ್ಕ್ವೈರಿ ಮಾಡ್ತಾ ಇಲ್ಲ. ಮತ್ತೆ ಇದು ಎನ್ಕ್ವೈರಿ ಬಂದು 2.5 ತಿಂಗಳಾಯ್ತು. ನಾನು ಪದೇ ಅವ್ರಿಗೆ ಫೋನ್ ಮಾಡ್ತಾ ಇದ್ದೆ, ಸರ್ ಎನ್ಕ್ವೈರಿ ಮಾಡಿ ಅಂತಂದ್ರೆ ಮಾಡ್ತೀನಿ ಅಂತ. ಇವಾಗ 15-20 ದಿವಸದಿಂದ ಏನು ಸ್ವಭಾವ ಹೇಳ್ತಾ ಇದ್ದಾರೆ ಅಂದ್ರೆ ನಮ್ಮ ಬಾಲ್ಕಿ ತಾಲೂಕು ನೀರಿನ ಸಮಸ್ಯೆ ನಡೀತಾ ಇದೆ, ಸೊ ಅದರಲ್ಲಿ ಬಿಸಿ ಇದೀವಿ ಅಂತ ಹೇಳ್ತಾರೆ. ಅದಕ್ಕಿಂತ ಮುಂಚೆ ಅದರಲ್ಲಿದ್ರು, ಅದಕ್ಕಿಂತ ಮುಂಚೆ ಯಾಕೆ ಮಾಡಿಲ್ಲ? ಈಗ ನೀರಿನ ಸ್ವಭಾವ ಹೇಳ್ತಾ ಇದಾರೆ. ಮತ್ತೆ ನಾನು ಜಿಲ್ಲಾ ಪಂಚಾಯತ್ಗೆ ನನ್ನಿಂದ ವರದಿ ಮಾಡಕ್ ಆಗಲ್ಲ, ನಾನು ಎನ್ಕ್ವೈರಿ ಮಾಡಕ್ ಆಗಲ್ಲ, ಬರೀತೀನಿ ಅಂತ ಹೇಳ್ತಾ ಇದಾರೆ. ಸೊ ಇಷ್ಟು ದಿವಸ ಯಾಕೆ ಸುಮ್ಮನಾದ್ರು? ಇದ್ರ ಹಿಂದೆ ಇರುವ ಏನಿದೆ ಇದು ಕಾರಣ ಕುಡಿಯಕ್ಕೆ? ಸೊ ಹೀಗಾಗಿ ಜಿಲ್ಲಾ ಪಂಚಾಯತ್ ಕೂಡ ಒಂದು ಆದೇಶ ಮಾಡ್ಲಿಕ್ಕೆ ಖಂಡಿತವಾಗಿ ಇವರ ಮೇಲೂ ಕೂಡ ತನಿಖೆ ಆಗ್ಲಿ. ಯಾಕೆಂದ್ರೆ ಇವ್ರು ತನಿಖೆಗೆ ಹಿಂದೇಟ್ ಹಾಕ್ತಾ ಇದ್ರೆ ನಮಗೂ ಕೂಡ ಸಂಶಯ ಬರ್ತಾ ಇದೆ, ಈ ಭ್ರಷ್ಟಾಚಾರದಲ್ಲಿ ಕೈವಾಡ ಇದೆಯಾ ಅಂತ ಒಂದು ಅನುಮಾನ ಇದೆ ನಮಗೆ. ಸೊ ಹೀಗಾಗಿ ಜಿಲ್ಲಾ ಪಂಚಾಯತ್ ಇಂದ ಒಂದು ಟೀಮ್ ಅನ್ನು ರೆಡಿ ಮಾಡಿ ಆದಷ್ಟು ಬೇಗನೆ ವರದಿ ಇದು ಮಾಡ್ಬೇಕಂತ ನಮ್ಮ ಒಂದು ಮನವಿ ಇದೆ. ಮಾಡಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ನಾನು ತಾಲೂಕಾ ಪಂಚಾಯತ್ ಇವರ ವಿರುದ್ಧ ಮತ್ತೆ ಗ್ರಾಮ ಪಂಚಾಯತ್ ಅಧಿಕಾರಿ ವಿರುದ್ಧ ಕೋರ್ಟ್ ಅಲ್ಲಿ ನಾನು ಅಪೀಲ್ ಹಾಕ್ಬೇಕಾಗುತ್ತೆ ಹೇಳಿ ನಾನು